ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಯಾವ ಸಿನಿಮಾದ ರಿವ್ಯೂ ಅಂದರೆ 2018 ಅಂತ ಒಂದು ಮಲಯಾಳಂ ಸಿನಿಮಾ, ಆಂಥೋನಿ ಜೋಸೆಫ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾ ನೋಡಿದೆ. ಈ ಸಿನಿಮಾ ನೋಡಿ ನನಗೆ ಏನು ಅನಿಸ್ತು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಕೇವಲ 20 ಕೋಟಿ ಬಡ್ಜೆಟ್ ಹಾಕಿ 200 ಕೋಟಿಯಷ್ಟು ಕೂಡ ಕಲೆಕ್ಷನ್ ಕೂಡ ಮಾಡಿದೆ. ನಮ್ಮ ಫ್ರೆಂಡ್ಸು ಕೂಡ ಸಾಕಷ್ಟು ಜನ ಹೇಳಿದ್ರು ಒಂದು ಸಲ ಫಿಲಮ್ ನೋಡೋ ಚೆನ್ನಾಗಿದೆ ಅಂತ. ಈ ಫಿಲಮ್ ನೋಡಿದ ತಕ್ಷಣ ನನಗೆ ಸಾಕಷ್ಟು ಇಂಪ್ರೆಸ್ ಆಯಿತು. ಒಂದು ಒಳ್ಳೆಯ ಸಿನಿಮಾ ನೋಡಿದೆ ಅಂತ ಸಾಕಷ್ಟು ಖುಷಿ ಆಯಿತು. 2018 ಸಿನಿಮಾದ ಬಗ್ಗೆ ಮಾತಾಡೋದಾದರೆ, ಸಿನಿಮಾದ ಹೆಸರು ಏನು ವಿಚಿತ್ರವಾಗಿದೆ ಅಂತ ಕೇಳ್ಬೋದು. 2018ರಲ್ಲಿ ಕೇರಳದಲ್ಲಿ ಒಂದು ಫ್ಲಡ್ ಆಗುತ್ತೆ. ಆ ಫ್ಲಡ್ನ ಬಗ್ಗೆ ರಿಯಲ್ ಆಗಿ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಸಾಕಷ್ಟು ಸೀನ್ಗಳು ಕೂಡ ಸಾಕಷ್ಟು ಮನಮುಟ್ಟುವ ಸೀನ್ಗಳು ಕೂಡ ಇದ್ದಾವೆ. ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಸೀನಂತೂ ಸಾಕಷ್ಟು ಬೇಜಾರುಂಟು ಮಾಡುತ್ತೆ. ಆದರೂ ಒಳ್ಳೆ ಚೆನ್ನಾಗಿ ರಿಯಲ್ ಲೈಫಲ್ಲೂ ಕೂಡ ಏನೆಲ್ಲ 2018ರಲ್ಲಿ ಏನೆಲ್ಲ ಸಮಸ್ಯೆ ಆಯಿತು ಅದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ಫಸ್ಟ್ ಹಾಫ್ಗೆ ಬರೋದಾದರೆ, ಫಸ್ಟ್ ಹಾಫಲ್ಲಿ ಸಿಂಪಲ್ಲಾಗಿ ಕಥೆನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಯಾವ ರೀತಿ ಜನರ ಮಧ್ಯೆ ಯಾವ ರೀತಿ ತಮ್ಮ ಸಂಬಂಧ ಮಧ್ಯೆ ಜನರ ಮಧ್ಯೆ ಯಾವ ರೀತಿ ಸಮಸ್ಯೆ ಆಗಿರುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಹೇಗೆ ಗೊಂದಲ ಆಗುತ್ತೆ ಅಂತ ಅನ್ನೋದನ್ನ ಫಸ್ಟ್ ಹಾಫ್ನಲ್ಲಿ ಇಳಿಯಾಗಿ ಬಿಚ್ಚಿಟ್ಟಿದ್ದಾರೆ. ಸೆಕೆಂಡ್ ಹಾಫ್ನಲ್ಲಿ ಫ್ಲಡ್ ಬಗ್ಗೆ ನೀಟಾಗಿ ಹೇಳಿದ್ದಾರೆ. ಸಾಕಷ್ಟು ಮಳೆ ಆಗ್ತಿರುತ್ತೆ. ಆ ಮಳೆಯಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿರುತ್ತೆ. ನಂತರ ಡ್ಯಾಮ್ ಆಟೋಮೆಟಿಕ್ಕಾಗಿ ಭರ್ತಿ ಆಗುತ್ತೆ. ನಂತರ ಬೇರೆ ಆಪ್ಷನ್ ಇರೋದಿಲ್ಲ, ನೀರನ್ನು ಹೊರಗಡೆ ಬಿಡಲೇಬೇಕಾಗುತ್ತೆ. ಆ ಸಿಚುವೇಶನ್ನ ಹೇಗೆ ಫೇಸ್ ಮಾಡ್ತಾರೆ, ಜನರಿಗೆ ಏನಾಗುತ್ತೆ ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದಾರೆ. ಆ ಸಿಚುವೇಶನ್ ಬಗ್ಗೆ ಅದೇ ರೀತಿ ಹೆಲಿಕಾಪ್ಟರ್ ಬರೋದು, ಅದೇ ರೀತಿ ಬೋಟ್ ಹೋಗೋದು, ಅಲ್ಲಿ ಯಾವ ರೀತಿ ಜನ ತನ್ನಕ್ಕೆ ತಾನೇ ಹೆಲ್ಪ್ ಮಾಡ್ತಾರೆ, ಯಾವ ರೀತಿ ಜನ ಮುಂದೆ ಬರ್ತಾರೆ, ಎಸ್ಪೆಷಲಿ ಯೂತ್ಸ್ಗಳು ಅಂಥ ಫ್ಲಡ್ ಸಿಚುವೇಷನಲ್ಲಿ ಇಡೀ ಊರಿಗೆ ಮುಳುಗೋಗೋ ಸಮಯದಲ್ಲಿ ಯಾವ ರೀತಿ ಬರ್ತಾರೆ ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಂತರ ಅಲ್ಲಿ ಮೇನ್ ಸಿಚುವೇಶನ್ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಗರ್ಭಿಣಿಯವ್ರನ್ನ ಹೇಗೆ ಲಿಫ್ಟಿಂಗ್ ಮಾಡ್ತಾರೆ ಅನ್ನೋದು ಭಾರಿ ಒಂದು ಒಳ್ಳೆ ಸೀನು ಸಖತ್ತಾಗಿದೆ. ಅದೇ ರೀತಿ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ಸೀನು ಸಖತ್ತಾಗಿ ತಂದುಕೊಟ್ಟಿದ್ದಾರೆ. ಬಟ್ ಕ್ಲೈಮ್ಯಾಕ್ಸಲ್ಲಿ ಹೀರೋ ಬೇರೆಯವ್ರನ್ನ ಕಾಪಾಡೋಸ್ಕರ ತಾನು ತನ್ನ ಪ್ರಾಣವನ್ನು ಕೊಡ್ತಾನಲ್ಲ, ಸ್ವಲ್ಪ ಬೇಜಾರಾಗೋ ಸೀನ್ ಆಗಿರ್ಬೋದು. ಬಟ್ ಒಟ್ಟಾರೆ ಚೆನ್ನಾಗಿ ರಿಯಲ್ ಲೈಫಲ್ಲಿ ಕೂಡ ಸಾಕತ್ತಾಗಿ ಫಿಲಮ್ನ ಹೇಳಿದ್ದಾರೆ. ಅದೇ ರೀತಿ ಮಧ್ಯದಲ್ಲಿ ಬರೋಗಡೆ ಸೀನ್ಗಳು, ಅವ್ರನ್ನ ಹೇಗೆ ಫೇಸ್ ಮಾಡ್ತಾರೆ, ಅದೇ ರೀತಿ ಜನರು ನೀರಲ್ಲಿ ಸಿಕ್ಕಾಕೊಂಡಾಗ ಅವರ ಮಕ್ಕದಲ್ಲಿರೋ ಭಯಗಳು, ಸನ್ನಿವೇಶಗಳು, ಸಿಚುವೇಶನ್ಗಳು ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಏನಂದರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗಂತೂ ಫಸ್ಟ್ ಹಾಫು ನೋಡ್ತಾ ಇದ್ದೆ, ಓಕೆ ಅನ್ನಿಸ್ತು. ಬಟ್ ಸೆಕೆಂಡ್ ಹಾಫು ನೋಡ್ತಾ ಇನ್ನೂ ಕೂಡ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಯಿತು. ಏನಾಗುತ್ತೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಯಿತು. ಒಂದು ನಿಮಿಷ ಕೂಡ ಬೋರ್ ಆಗಲಿಲ್ಲ. ಒಂದು ಒಳ್ಳೆಯ ಸಿನಿಮಾನ ನೀವು ಮಿಸ್ ಮಾಡಿಬಿಡಿ. ಯಾರು ಈ ಸಿನಿಮಾನ ನೋಡಿಲ್ಲ ಹೋಗಿ ನೋಡಿ. ನಾನು ಕೂಡ ಕನ್ನಡದಲ್ಲೇ ನೋಡಿದೆ, ನನಗೆ ನೀಟಾಗಿ ಕಂಪ್ಲೀಟಾಗಿ ಅರ್ಥ ಆಯಿತು. ಸಿಚುವೇಶನ್ ಆಗಿರ್ಬೋದು, ಆ ಸಿಚುವೇಶನ್ ಹೇಗೆ ಫೇಸ್ ಮಾಡಿರೋದು, ಅದೇ ರೀತಿ ತಮ್ಮ ಚಿಕ್ಕ ಸಮಸ್ಯೆಗಳಿಗೆ ಬೇರೆ ಆದರೂ ಕಷ್ಟದ ಸಮಯದಲ್ಲಿ ಹೇಗೆ ಒಂದಾದರೂ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ತಿಳಿಸಿದ್ದಾರೆ. ಕೇವಲ 20 ಕೋಟಿ ಬಡ್ಜೆಟ್ ಹಾಕಿ 200 ಕೋಟಿಯನ್ನು ಕೂಡ ಕಲೆಕ್ಷನ್ ಮಾಡ್ಕೊಂಡಿದ್ದಾರೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಸಿನಿಮಾ ಯಾವ ರೀತಿ ಯಾವ ಮಟ್ಟದಲ್ಲಿರ್ಬೋದು ಅಂತ. ಒಟ್ಟಾರೆ ಒಂದು ಒಳ್ಳೆಯ ಸಿನಿಮಾನ ನೋಡಿದೆ ಅಂತ ನನಗೆ ಖುಷಿ ಆಯಿತು. ಈ ಫ್ಲಡ್ ಬಂದಾಗ ಯಾವ ರೀತಿ ಜನರ ಸಮಸ್ಯೆ ಇರುತ್ತೆ, ಯಾವ ರೀತಿ ಸಿಚುವೇಶನ್ ಹೇಗಿರುತ್ತೆ, ಅವರ ಕಷ್ಟ ಏನು, ಯಾವ ರೀತಿ ಸಾವು ನೋವಾಗುತ್ತೆ, ಯಾವ ರೀತಿ ತೊಂದರೆ ಆಗಿತ್ತು, 2018ರಲ್ಲಿ ಕೇರಳದಲ್ಲಿ ಯಾವ ರೀತಿ ಸಮಸ್ಯೆ ಆಗಿತ್ತು, ನಾನಾ ಜನಗಳಿಗೆ ಯಾವ ರೀತಿ ತೊಂದರೆ ಆಗಿತ್ತು, ಅದ್ರ ಬಗ್ಗೆ ಎಲ್ಲ ನೀಟಾಗಿ ಪಿನ್ ಟು ಪಿನ್ ಮಾಹಿತಿಯನ್ನು ನೀಟಾಗಿ ತಿಳಿಸಿದ್ದಾರೆ ಫಿಲಮಲ್ಲಿ. ಒಟ್ಟಾರೆ ಒಂದು ಒಳ್ಳೆಯ ಸಿನಿಮಾ ನೋಡಿದೆ ಅಂತ ನನಗೆ ಖುಷಿ ಆಯಿತು. ಯಾರೂ ನೋಡಿಲ್ಲ ಹೋಗಿ ನೋಡ್ಬೋದು, ಎಲ್ಲ ಭಾಷೆಯಲ್ಲೂ ಕೂಡ ಅವೈಲೇಬಲ್ ಇದೆ. ಇದು ಇವತ್ತಿನ ರಿವ್ಯೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.